How do you mentally prepare to stay in this sport? ಇವಾಗ ಮುಂಚೆ ಎಲ್ಲ ನಾನು ಇಲ್ಲ ಇದನ್ನು ಮಾಡಿ ತೋರಿಸ್ಬೇಕು, ಹಂಗೆ ಮಾಡಿ ತೋರಿಸ್ಬೇಕು, ಇದು ನಮ್ಮ ಜನರಿಗೆ ತೋರಿಸ್ಬೇಕು ನಾನು ಅಂತ ಇತ್ತು. ವಾಪಸ್ ಕೊಟ್ಬಿಡ್ಬೇಕು, ವಾಪಸ್ ನಾನು ತೋರಿಸ್ಬೇಕು ನಾನೇನು ಎತ್ತಂತ. ಬಟ್ ಅದು ಗ್ರ್ಯಾಜುವಲ್ ಆಗಿ ಇವಾಗ ಹೊಟ್ಟೋಗಿದೆ. ಅದು ಆ ಸ್ಟೇಟ್ ಆಫ್ ಮೈಂಡಲ್ಲಿ ಇಲ್ಲ ನಾನು. ನಂದು ಏನೇ ಇದ್ರೂ ದೇವ್ರ ಹೆಸ್ರಲ್ಲಿ ಮಾಡಬೇಕಷ್ಟೆ. ಏನೇ ಇದ್ರೂ ದೇವ್ರ ಹೆಸ್ರಲ್ಲಿ. ನಂದೇನು ಕೆಲಸ ಫೈಟ್ ಮಾಡಬೇಕು. ಇವಾಗ ನನ್ನ ಕೆಲಸ ಬಂದ್ಬಿಟ್ಟಿದೆ. ಇವಾಗ ಕೆಲಸ ಏನು ಫೈಟ್ ಮಾಡಬೇಕು. ನಾನು ಹೋಲ್ ಟ್ರೈನಿಂಗ್ ಪ್ರಾಸೆಸ್ನೇ ಒಳ್ಳೆ ಪೂಜೆ ಮಾಡ್ದಂಗೆ ಮಾಡ್ತೀನಿ ನಾನು. ನಿಜವಾಗ್ಲೂ ನಾನು ಅದನ್ನು ಇಂಟಿಗ್ರೇಟ್ ಮಾಡ್ಕೋತಾ ಇದ್ದೀನಿ ಇವಾಗ ಇನ್ನೂ ಕರೆಕ್ಟಾಗಿ. ಸೊ ಇದು ನನಗೆ ಆ್ಯಸ್ ಐ ಹ್ಯಾವ್ ADHD, ನನಗೆ ಫೋಕಸ್ ಮಾಡೋಕ್ಕಾಗಲ್ಲ. ಮೊನ್ನೆ ರೂಮ್ ಗೀಮ್ ಎಲ್ಲ ಎವ್ರಿ ಡೇ ಕ್ಲೀನ್ ಮಾಡ್ಕೊಂಡು ಇಡೋದು, ಅದು ಮಾಡೋದು ನನಗೆ ಬರ್ತಾನೆ ಇರಲಿಲ್ಲ ನನಗೆ ಆ ಥರದ್ದೆಲ್ಲ. ಮನೇಲಿ ಅದಕ್ಕೆ ಅಂತಲೇ ಜಗಳಗಳು ಆಗ್ತಾ ಇರತ್ತೆ ಯಾವಾಗಲೂ. ಇದು ಕ್ಲೀನ್ ಮಾಡಿಲ್ಲ, ಅದು ಮಾಡಿಲ್ಲ, ಪಾತ್ರೆ ತೊಳೆದಿಲ್ಲ, ಹಿಂಗೆ ಮಾಡಿ. ನನಗೆ ಅದು ಫೋಕಸ್ ಸಿಗ್ತಾ ಇರಲಿಲ್ಲ ನನಗೆ. ಯಾವ ಥರ ಡಿವಿಯೇಟ್ ಮಾಡಿ, ಯಾವ ಥರ ನಾನು ಚಾನಲ್ ಮಾಡಬೇಕು ಒಂದು ಫೋಕಸ್ ತರೋಕ್ಕೆ. ನಂಗೆ ಏನು ಇಷ್ಟನೋ ಅದು ಮಾಡ್ಬಿಡ್ತೀನಿ. ನಂಗೆ ಏನು ಇಷ್ಟ ಅಲ್ಲೋ ಬಿಟ್ಬಿಡ್ತೀನಿ ನಾನು ತಲೆನೇ ಕೆಡಿಸ್ಕೊಳ್ಳೋದು ನಾನು. ಆಮೇಲೆ ಒಂದು 100 ಸತಿ ಹೇಳ್ತಾರೆ ಅದೇ ಒಂದು. ಸೊ ಇದಕ್ಕೆ ನಂಗೆ ಏನಾಯಿತು ಅಂದರೆ, ಫೈಟಿಂಗಲ್ಲಿ ನನಗೆ ಒಂದು ಪ್ರಾಸೆಸ್ ಸಿಕ್ತು. ಏನು, ಫಾರ್ ಎಕ್ಸಾಂಪಲ್ ಸ್ವಾಮಿ ಚಿನ್ಮಯಾನಂದ ಅವರು ಒಂದಿಷ್ಟು ಆಡಿಯೋಸ್ಗಳೆಲ್ಲ ಇದೆ. ಅವರು ಫಾರ್ ಎಕ್ಸಾಂಪಲ್ ಅವ್ರು ಒಂದು ಮಾತಾಡೋದು, ಯುವರ್ ಮೈಂಡ್ ಶುಡ್ ಬಿ ವೇರ್ ಯುವರ್ ಹ್ಯಾಂಡ್ಸ್ ಆರ್ ವರ್ಕಿಂಗ್. ಮನಸ್ಸು ಕೈಯಲ್ಲಿದೆಯೋ ಅಲ್ಲಿ ವರ್ಕ್ ಮಾಡಬೇಕು. ಅದ್ರ ಬದಲು ಅವತ್ತೇನಾಗಿದ್ದು ಹಂಗಾಯಿತು, ನಾಳೆ ಏನಾಗೋಗುತ್ತೆ, ಹಂಗೆ ಹೊಡೆದ್ರೆ ಹಿಂಗೇನೋ ಆಗುತ್ತೆ. ಇವತ್ತು ಅವ್ರ ಎಕ್ಸೈಟ್ಮೆಂಟ್ ಇನ್ ದ ಪ್ರೆಸೆಂಟ್. ಇಷ್ಟೆಲ್ಲ ಕೆಲಸ ಇದೆ ಮಾಡೋಕ್ಕೆ, ಹೆಂಗೆ ಮುಗಿಸ್ಲಿ ನಾನು, ಆ ಯೋಚನೆಯಲ್ಲೇ ಅರ್ಧ ಟೈಮ್ ಕಳೆದೋಗತ್ತೆ ನಮ್ಮದು. ಬಟ್ ನಾವು ನಮ್ಮ ಕೈಯಲ್ಲಿ ಏನು ಕೆಲಸ ಇದೋ ಅದನ್ನು ಫೋಕಸ್ಸೇ ಇಲ್ಲ. ಅಲ್ಲಿ ಮನಸ್ಸಲ್ಲೋ ಇರುತ್ತೆ, ಕೆಲಸ ಎಲ್ಲೋ ಇರುತ್ತೆ, ಎರಡೂ. ಅದನ್ನೇ ಪವರ್ ಆಫ್ ನೌ ಅಂತ ಕರೀತಾರೆ. ಎಸ್, ಎಕ್ಸಾಕ್ಟ್ಲಿ. ಬಿ ಇನ್ ದ ಪ್ರೆಸೆಂಟ್. ಇದನ್ನು ಆರ್ಟ್ ಆಫ್ ಲಿವಿಂಗ್ ರವಿಶಂಕರ್ ಅವರು ಅದೇ ನಾವು ಮನಸ್ಸೆಲ್ಲೋ ಹೋದಾಗ ಚಿಟಿಕೆ ಹೊಡೆದು ಕರ್ಕೊಂಬನ್ನಿ. ನಾನು ಯಾವಾಗಲೂ ಹೋಗಿದ್ದು ಬೇಸಿಕ್ ಕೋರ್ಸು 2004 or 2005 ಅಂದರೆ ನನಗೆ ಏನು ಇದನ್ನೆಲ್ಲ ಅರ್ಥ ಆಗುತ್ತೆ ಅಂದರೆ, ನೀವೊಬ್ಬರು ಹೆಸರು ಹೇಳಿದ್ರಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಮೂಲಕ ನೀವೇನು ಹೇಳ್ತಾ ಇದ್ದೀರಾ, ನಾನೇನು ಹೇಳ್ತಾ ಇದ್ದೀನಿ, ಪುಸ್ತಕಗಳೇನು ಹೇಳ್ತಾ ಇದೆ. ಎವ್ರಿಬಡಿ ಈಸ್ ಟ್ರೈಂಗ್ ಟು ಸೇ ಮನಸ್ಸನ್ನು ಯಾವಾಗಲೂ ಇಲ್ಲಿ ಹೆಂಗೆ ಇಟ್ಕೊಳ್ಳೋದು, how to keep it in the present. And you are also tying this to the point so that how ನಿಮ್ಗಿದ್ದಂಥ ಅಟೆನ್ಷನ್ ಡೆಫಿಸಿಟ್ ಈ ಪ್ರಾಬ್ಲಮನ್ನು ನೀವು ಹೆಂಗೆ ಚಾನಲೈಸ್ ಮಾಡಿಕೊಂಡು how you have turned it as a investment to stay in ಮೋಥಾಯ್ ಅಂತ ಹೇಳ್ತಾ ಇದ್ದೀನಿ. ಎಸ್. ಜೊತೆಗೆ ಇನ್ನೊಂದೇನು ಅಂದರೆ, ನನಗೆ ಇನ್ನೊಂದು ಸ್ವಲ್ಪ ಫೇತ್ ಆ್ಯಂಡ್ ಡಿವೋಷನ್ ಬರುತ್ತೆ. ಯಾಕಂದರೆ ಯು ಆರ್ ರಿಸ್ಕಿ ಸೋ ಮಚ್. ಎಲ್ಲದೂ ರಿಸ್ಕಿಂಗ್ ಅನ್ನೋಕ್ಕಿಂತ ಅಪ್ಪ ಅಮ್ಮ ಹೇಳೋರು, ನೋಡೋ ನಿಂಗೆ ಏನೇನಿದೆ ಮನೇಲಿ, ಎಲ್ಲ ರೋಡಲ್ಲಿ ಪಾಪ ಅನ್ನ ಇಲ್ಲ ಕಣೋ ತಿನ್ನೋಕ್ಕೆ, ನೀನು ಎಲ್ಲ ಬೈಯೋರು. ಅರ್ಥ ಆಗ್ತಾ ಇರಲಿಲ್ಲ. ಬಿ ಗ್ರೇಟ್ಫುಲ್ ಅನ್ನೋರು. ಏನು ಗ್ರೇಟ್ಫುಲ್ ಎಲ್ಲ ಇದೆ, ಹೌದು, ನಾನೇನು ಮಾಡಲಿ ಇವಾಗ, ಏನು ಮಾಡ್ಬೇಕು ಇವಾಗ ಅಂತ ಕೇಳ್ಕೊತಾ ಇದ್ವಿ. ಬಟ್ ನೆಕ್ಸ್ಟ್ ಇವಾಗ ಫೈಟಲ್ಲಿ ಏನು, ಫಾರ್ ಎಕ್ಸಾಂಪಲ್ ಇವಾಗ ಐ ಆಮ್ ದ ಫಸ್ಟ್ ಇಂಡಿಯನ್ ಟು ವಿನ್ ಆಲ್ ಆಫ್ ದ್ಯಾಟ್. ಒಳ್ಳೆ ಅಪ್ಪ ಅಮ್ಮ ಸಿಕ್ಕಿದ್ದಾರೆ ನನಗೆ. 1.6 ಬಿಲಿಯನ್ ಪೀಪಲ್ ಇಂಡಿಯನ್ಸಲ್ಲಿ, ವೈ ಆಮ್ ಐ ದಿ ಓನ್ಲಿ ಒನ್? ವೈ ಆಮ್ ಐ ಟು ಗೆಟ್ ವಾಟ್ ಮೋಸ್ಟ್ ಆಫ್ ದ ಪೀಪಲ್ ವಾಂಟೆಡ್ ಆರ್ ನಾಟ್ ಈವನ್ ಡ್ರೆಮ್ಟ್ ಅಬೌಟ್ ಇಟ್? ಐ ಹ್ಯಾವ್ ಇಟ್. ನನಗೆ ಬೇಕಾಗಿರೋದು ಏನು ಬೇಕೋ ಎಲ್ಲ ಇದೆ. ಇವತ್ತು ಇಲ್ಲಿ ಕೂತಿದ್ದೀನಿ, ಎಕ್ಸ್ಪೋಸರ್ ಸಿಗ್ತದೆ, ಅದು ಸಿಗ್ತಾ ಇದೆ. ಎಷ್ಟೊಂದ್ರಿಗೆ ಅದು ಸಿಗ್ತಾ ಇಲ್ಲ. ಅಷ್ಟೆಲ್ಲ ಇವ್ಯಾಲ್ಯೂಯೇಟ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಮೈ ಜಿಮ್, ನಾನು ಜಿಮ್ಮಲ್ಲಿ ಹೋಗಿ ಇವಾಗ ಥೈಲ್ಯಾಂಡ್ ಜಿಮ್ಮಲ್ಲಿ ಸ್ಪಾನ್ಸರ್ಡ್ ಫೈಟ್ರ್, ಆ ಜಿಮ್ ಅವ್ರು ಸ್ಪಾನ್ಸರೇ ಮಾಡಲ್ಲ ಇಲ್ಲ ಯಾರ್ಯಾರಿಗೋ ಸುಮ್ಮನೆ. ಅದರಲ್ಲಿ ಇಂಡಿಯನ್ ಆಗಿ ಅಲ್ಲೋಗಿ ಇಂಡಿಯಾದವನಾಗಿ ಅಲ್ಲಿ ಸ್ಪಾನ್ಸರ್ ಮಾಡಿಸ್ಕೊಂಡು ಕೂತಿದ್ದೀನಿ ಅಲ್ಲಿ. ಇಷ್ಟೆಲ್ಲ ನನಗೆ ಯಾಕೆ ಸಿಗ್ತಾ ಇದೆ? ಅದೇ ಒಂದು ಕ್ವಶ್ಚನ್ನು ಅಲ್ಲೇ ಬರೋದು. ಏನೋ ಇರಬೇಕು ನನ್ನ ಕತೆ, ಅದಕ್ಕೆ ಕರೆಕ್ಟಾಗಿ ಮಾಡ್ಬೇಕು ನಾನು. ಈ ದಾರಿ ತಪ್ಪು ಹೋದರೆ ಆಮೇಲೆ ವಾಪಸ್ ರಿಗ್ರೆಟಿಗೆ ಬರುತ್ತೀವಿ. ಸೊ ಏನು ಯೋಚನೆ ಮಾಡಬೇಕಾಗಿರೋದು ಒಂದೇ, ಆಯ್ತಪ್ಪ ನಾರಾಯಣ ಅವನ ಹೆಸ್ರಲ್ಲಿ ಏನು ಬೇಕೋ ಮಾಡಬೇಕಷ್ಟೆ. ಅವನ ಹೆಸ್ರಲ್ಲೇ ಇಲ್ಲ. ನಂದು ಏನು ಈ ಅಚೀವ್ಮೆಂಟ್ಸ್ ಏನೇನಿದೆಯೋ, ಏನೇನು ಇವತ್ತವರೆಗೂ ಇದೆಯೋ, ಇಟ್ಸ್ ನಥಿಂಗ್ ಮೈನ್. ಯಾಕಂದರೆ ಇಟ್ಸ್ ಆಲ್ ಟೆಂಪರರಿ, ನಥಿಂಗ್ ಇಸ್ ಪರ್ಮನೆಂಟ್. ನಾನು ಅಚೀವ್ಮೆಂಟ್ ಮಾಡಿರೋದು ಪರ್ಮನೆಂಟ್ ಅಲ್ಲ, ಟೆಂಪರರಿ. ಎಲ್ಲ ಬದಲಾಗ್ತಾ ಇರುತ್ತೆ. ನಾಳೆ ಇನ್ಯಾರಿಗೋ ಮೆಡಲು, ನಾಳೆ ಇನ್ಯಾರಿಗೋ ಟೈಟಲ್ಲು. ಎಸ್. ಇವಾಗ ಇಂಡಿಯಲ್ಲಿ ನಾನು ಫಸ್ಟ್ ಆಗಿರ್ಬೋದು, ನೆಕ್ಸ್ಟ್ ಇನ್ನೊಂದು ಯಾವುದೋ ಒಂದು 4-5 ವರ್ಷದಲ್ಲಿ ನನಗಿಂತ ಚೆನ್ನಾಗಿರೋನು ಬರ್ತಾನೆ. ಸೊ ನಥಿಂಗ್ ಇಸ್ ಪರ್ಮನೆಂಟ್. ಸೊ ಅದಕ್ಕೆ ನಾವು ಇವಾಗ್ಲಿಂದನೇ ಅಡ್ಜಸ್ಟ್ ಮಾಡ್ಕೋಬೇಕಲ್ಲ ಅದನ್ನೆಲ್ಲ. ಸೊ ಮೆಟೀರಿಯಲ್ ವರ್ಲ್ಡ್ ಅದೇ ಅಲ್ವಾ ನಮ್ಮ ಬುಕ್ಕಲ್ಲಿ, ಭಗವದ್ಗೀತೆ ಆಗಲಿ, ಕೃಷ್ಣ ಅರ್ಜುನಂಗೆ ಮಾತಾಡೋದಾಗಲಿ, ಅದೆಲ್ಲ ಮಾತಾಡೋದು ಏನು ಅಂದರೆ, ವಿ ಆರ್ ಅಟ್ಯಾಚ್ ಟು ದ ವರ್ಲ್ಡ್, ದಟ್ಸ್ ವೈ ವಿ ಸಫರ್. ನಮ್ಮ ಸಫರಿಂಗ್ ಬರೋದೇ ಅಟ್ಯಾಚ್ಮೆಂಟ್ಗೆ. ನಿಂತ ಕಾರ್ ತೊಗೊಬಿಟ್ಟಿದ್ದಾನೆ, ನಾನು ತೊಗೊಳ್ಳೇಬೇಕು ಅಂತ ಅಷ್ಟೆಲ್ಲ ಕೆಲಸ ಮಾಡಿ ವಿ ಎಕ್ಸ್ಪೆಕ್ಟ್ ಅ ಲಾಟ್ ಆಫ್ ಫ್ರೂಟ್ಸ್ ಔಟ್ ಆಫ್ ಆರ್ ಆ್ಯಕ್ಷನ್.
ಆ ಆ್ಯಕ್ಷನ್ಗೆ ನಮಗೆ ಆ ಫ್ರೂಟ್ಸ್ ಬಂದಿಲ್ಲ ಅಂದರೆ ಸಫರಿಂಗ್ ಮತ್ತೆ ಅಯ್ಯೋ ಮಾಡಲೇ ಇಲ್ಲ ಬರಲೇ ಇಲ್ಲ ಹಿಂಗಾಗೋಯ್ತು ಹಂಗಾಗೋಯ್ತು ಆಮೇಲೆ ತುಂಬ ಖುಷಿಯಾಗೋಯ್ತು ಅಂದ್ರೂ ಅದನ್ನು ಮಿಸ್ಯೂಸ್ ಆಗೋಗುತ್ತೆ ಟೂ ಮಚ್ ಸಾರೋ ಟೂ ಮಚ್ ಇದು ವಿಲ್ ನಾಟ್ ಇದು ದಟ್ಸ್ ವೈ ಇದೆ ಅವರು ಸ್ವಾಮಿ ಚಿನ್ಮಯಾನಂದ ಅವ್ರು ಹೇಳ್ತಾರೆ ಸಫರ್ ಆ್ಯಂಡ್ ಏನು ಎಂಜಾಯ್ ಯುವರ್ ಜಾಯ್ ಇನ್ ಸೈಲೆನ್ಸ್ ನೀವು ಅದನ್ನ ಒಳಗಡೆ ಇಟ್ಕೊಂಡು ಇದು ಮಾಡಿ ಬಟ್ ಆಚೆ ತೋರ್ಸೋಕೆ ಹೋಗ್ಬಾರ್ದು ತುಂಬಾ ಮಾಡಿದ್ರು ನಿಮಗೂ ತುಂಬ ಎಮೋಷ್ನಲ್ ಇದು ಎಮೋಷ್ನಲಿ ರಿಯಾಕ್ಟ್ ಆಗ್ತಾ ಇರ್ತೀವಿ ಹೆಂಗೆ ಮಾಡಿದೆ ಆಮೇಲೆ ಹಿಂಗೆ ಎಲ್ಲ ಹೋದಾಗ ಅದೆಲ್ಲ ಒಂದೇ ಸತಿ ಮೈ ಮೇಲೆ ಬಿದ್ದಾಗ ಅಯ್ಯೋ ಹೆಂಗಿದ್ದೆ ಹೆಂಗಾಗೋದೆ ಅಯ್ಯೋ ಹಿಂಗಾಗೋಯ್ತು ಸೊ ಅದ್ರ ಬಗ್ಗೆ ಹಂಗೆ ನಾನು ಯೋಚನೆ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡಿದಾಗ ನನಗೆ ಫೈಟಿಂಗ್ ಇನ್ನೂ ಈಸಿ ಆಗುತ್ತೆ ಇನ್ನೂ ಈಸಿ ಆಯಿತು ಯಾಕಂದರೆ ನಾನು ಏನು ಎಕ್ಸ್ಪೆಕ್ಟೇಷನಲ್ಲಿ ಸೋಲ್ತೀನೋ ಗೆಲ್ತೀನೋ ಏನಿಲ್ಲ ಇವತ್ತಿಂದ ಏನು ಟ್ರೈನಿಂಗ್ ಇದೆಯೋ ಇವತ್ತಿಂದ ಏನು ಫೋಕಸ್ ಇದೆಯೋ ಅದನ್ನು ಮಾಡಿ ನಾಳೆಗೆ ಇವತ್ತಿಗೆ ಏನೂ ಇಲ್ಲ ಇವತ್ತಿಗೆ ಏನು ಮಾಡೋಕ್ಕಾಗತ್ತೋ ಇವತ್ತಿಗೆ ಮಾಡಿದ್ರೆ ನಾಳೆಗೆ ನಾನು ಇನ್ನೊಂದು ಸ್ವಲ್ಪ ಬೇರೆ ಥರ ಟ್ರೈನ್ ಮಾಡ್ಬೋದು ಬಿಕಾಸ್ ಟುಮಾರೋ ಈಸ್ ಆಲ್ಸೋ ನಾಟ್ ಡೆಫಿನೆಟ್ ಇಲ್ಲ ಅದು ಗ್ಯಾರಂಟಿ ಇಲ್ವಲ್ಲ ನಾಳೆ ರಾತ್ರಿಲಿ ಹಿಂಗೆ ಟಕ್ಕಂದ ಮಲ್ಗೋ ಸತ್ತೋಗ್ಬಿಟ್ರೆ ಆಮೇಲೆ ಯಾರು ಫೈಟು ಇಲ್ಲ ಏನೂ ಇಲ್ಲ